ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರೀ ಏನು ಅಂದ್ರೆ ರೀ ಏನು ಅಂದ್ರೆ ಇಷ್ಟೊತ್ತೆಲ್ಲ ಹೋಗಿತ್ತು? ಸಾರಿ ರೀ, ತಪ್ಪಾಯ್ತು. ಅನ್ನ ಬೆಂದಿದ್ಯೋ ಇಲ್ವೋ ಅಂತ ಗೊತ್ತಾಗೋದಕ್ಕೆ ಒಂದ್ ಅಗಳು ನೋಡಿದ್ರು ಸಾಕು ಅನ್ನೋ ಸತ್ಯನ ತಿಳ್ಕೊಳ್ದೆ ನಿಮ್ ಬಗ್ಗೆನೇ ಅನುಮಾನ ಪಟ್ಬಿಟ್ಟೆ. ತಪ್ಪು ಮಾಡ್ಬಿಟ್ಟೆ ನಾನು ಮಾಡಿರೋ ಈ ತಪ್ಪಿಗೆ ನೀವು ಏನ್ ಶಿಕ್ಷೆ ಕೊಟ್ರು ಸರಿನೇ. ಪ್ಲೀಸ್ ರೀ, ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ತೀನಿ ಅನ್ಕೊಂಡ್ರಾ? ಸಾಧ್ಯನೇ ಇಲ್ಲ. ಯಾವ್ದೋ ಮಗು ಬಂದು ನಿಮ್ಮನ್ನ ಡ್ಯಾಡಿ ಅಂತ ಕರೆದ ಮೇಲೂ ನೀವ್ ಹೇಳ್ತಿರೋ ಕತೆನ ನಂಬೋ ಅಷ್ಟು ದಡ್ಡಿ ನಾನಲ್ಲ. ಏನೇ ಹಿಂಗ್ ಚೇಂಜ್ ಆಗ್ಬಿಟ್ಟೆ? ಅಲ್ಲ ನನ್ ಕತೆ ಕೇಳಿ ಕರಗ್ತೆ ಅನ್ಕೊಂಡ್ರೆ ಹಿಂಗ್ ಕೊರಗ್ತಾ ಇದೆಯಲ್ಲೇ. ನೋಡಿದಿರಿ, ಇದು ಕಟ್ ಕಥೆ ಅಲ್ಲ, ನಿಜವಾದ ಕಥೆ, ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್ಸ್. ಕತೆ ಅಂತ ಕತೆ, ಇದು ಕತೆ ಅಲ್ಲ, ಕಟ್ಟು ಕತೆ. ಇವನೇ ಕಟ್ತಾ ಇದ್ದಾನಮ್ಮ. ಅಪ್ಪ ಅಪ್ಪ, ಮಗನ ಬಾಳಿಗೆ ಸಲಹೆಗಾರ ಆಗೋದ್ರೆ ಮಾಟ್ಗಾರ ಆಗ್ತಾ ಇದೆಯಲ್ಲಪ್ಪ. ಸುಮ್ನಾಯ್ಕಂತ್ರ ಶಿವರೇ, ಕಥೆಯಲ್ಲಿ ವಿಲನ್ ಯಾರಂದೇಳಿ ಗೊತ್ತಾದ್ಮೇಲೆ ಎಮೋಷನ್ಗಿಂತ ಥ್ರಿಲ್ಲರ್ಗೆ ವ್ಯಾಲ್ಯೂ ಜಾಸ್ತಿ. ನೀವೀಗ ಏನು 10 ಕರೆದ್ರು ಆಕ್ಟಿಂಗ್ ಮಾಡ್ರಿ, ಅದೆಲ್ಲ ವೇಸ್ಟ್. ಸುಮ್ನೆ ಸತ್ಯನ ಒಪ್ಕೊಳ್ಳಿ. ಅಕ್ಕ, ಸತ್ಯ ಒಪ್ಕೊಂಡ್ಬಿಟ್ರೆ ಸಮಸ್ಯೆ ಸಾಲ್ವ್ ಆಗುತ್ತೆ ಅನ್ಕೊಂಡಿದ್ಯಾ? ಇಲ್ಲ, ಸತ್ಯ ಗೊತ್ತಾದ್ಮೇಲೆನೆ ಸಮಸ್ಯೆ ಶುರುವಾಗೋದು. ಅದೇಗೆ ಅಂದ್ರೆ ಮಗು ನಂದೇ ಅಂತ ಒಪ್ಕೊಂಡ್ರು ಅಂತ ಅನ್ಕೋ. ಆಗೇನ್ ಮಾಡ್ತಾರೆ? ಆ ಮಗು ಎಲ್ಲೆಲ್ಲೋ ಯಾಕಿರ್ಬೇಕು ಅಂತ ಮನೆಗೆ ಕರ್ಕೊಂಡ್ ಬರ್ತಾರೆ. ಆಮೇಲೆ ಇನ್ನೇನ್ ಮಾವ, ಮಗು ತಾಯಿನೂ ಮನೆ ಕರ್ಕೊಂಡ್ ಬಂದ್ ಇಟ್ಕೋತಾರೆ. ಆಮೇಲೆ ಇನ್ನೇನ್ರಿ, ಮನೇಲಿ ಒಂದೇ ರೂಮ್ ಇರೋದು, ಮಗು ಯಾಕೆ ಹೊರಗ್ ಮಲ್ಕೋಬೇಕು, ಮಕ್ಳು ಜೊತೆನೆ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿಗೆ ಬರ್ತೀನಿ. ಗಿರಿ ಜೊತೆಗೆ ಅವಳು ಇರ್ಲಿ, 3 ಜನನು ಒಂದೇ ರೂಮಲ್ಲಿ ಇರ್ತೀವಿ ಅಂತ ಕನ್ವಿನ್ಸ್ ಮಾಡ್ತಾರೆ. ನಾನ್ ಜಾಗ ಬಿಟ್ಕೊಡಲ್ಲಪ್ಪ. ಅಯ್ಯೋ ದಡ್ಡಿ ಕಣಮ್ಮ ನೀನು. ಈಗ ನಿನ್ ಜಾಗಕ್ಕೆ ಕೂತ್ ಬಂದಿದೆ, ರೂಮಲ್ಲಿರೋ ಜಾಗದ ಬಗ್ಗೆ ಮಾತಾಡ್ತಿದ್ಯಾ? ನೋಡಮ್ಮ, ಒಂದು ಮನೆಗೆ 2 ಗ್ಯಾಸ್ ಇರಬಹುದು, ಒಂದು ಮೊಬೈಲ್ಗೆ 2 ಸಿಮ್ ಇರಬಹುದು, ಆದ್ರೆ ಒಬ್ಬ ಗಂಡನಿಗೆ 2 ಹೆಂಡ್ತಿರೋ ಛೇ ಇರಬಾರ್ದಮ್ಮ, ಇರಬಾರ್ದು. ನನ್ನನ್ನ ಸೌತ್ ಆಫ್ರಿಕಾದಲ್ಲಿ ಬಿಟ್ರು ನಾನು ಅಡ್ಜಸ್ಟ್ ಆಗ್ತೀನಿ, ಸೌತ್ ಅಮೆರಿಕಾದಲ್ಲಿ ಬಿಟ್ರು ನಾನು ಅಡ್ಜಸ್ಟ್ ಆಗ್ತೀನಿ. ಅಷ್ಟೇ ಯಾಕೆ, ಪಕ್ಕದಲ್ಲೇ ಇರೋ ಸೌತ್ ಇಂಡ್ ಸರ್ಕಲ್ ಅಲ್ಲಿ ಬಿಟ್ರು ಅಡ್ಜಸ್ಟ್ ಆಗ್ತೀನಿ. ಆದ್ರೆ ಸೌತಿ ಜೊತೆ ಆಗಲ್ಲ. ಗಿರಿ, 5 ಬೆರಳಿದ್ರು ಒಂದೇ ಒಂದು ಬೆರಳಿಗೆ ಉಂಗುರ ಹಾಕ್ತೀನಿ, ಅದು ರೆಗ್ಯುಲರ್ ಆಗಲ್ಲ, ಹಬ್ಬ ಹುಣ್ಣಿಮೆ ಬಂದಾಗ. ಯಾಕೆ ಗೊತ್ತಾ? ಯಾಕೆಂದ್ರೆ ಬೇರೆ ಉಂಗುರ ಮಾಡಿಸ್ಕೊಳಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಸುಮ್ಮನೆರಪ್ಪ. ಗಿರಿ, ಅದು ನಿಶ್ಚಿತಾರ್ಥದ ಉಂಗುರ, ನಾನು ದುಡ್ದು ಮಾಡಿಸ್ಕೊಳ್ಳೋ ಉಂಗುರ ನಿಮ್ಮ ಮನೆಯವ್ರು ಕೊಟ್ಟಿರೋ ಉಂಗುರಕ್ಕೆ ಸಮ ಆಗಲ್ಲ ಅಂತ ಆವತ್ತಿಂದ ಉಂಗುರನೇ ಮಾಡಿಸ್ಕೊಂಡಿಲ್ಲ. ಉಂಗುರನೇ ಹಾಕೊಳ್ದೇ ಇರೋರು ನಾನು ಯಾವುದೋ ಪ್ರೇಮದ ಉಂಗುರ ಹಾಕೊಳ್ತೀನ? ಉಂಗುರ ಇಲ್ಲ ಎಂಬ ಆಸಾಮಿನ ಹೊಡ್ಕೊಂಡು ಉಂಗುರದ ಹರಳೆ ಬಂದಿತ್ತಲ್ಲ ಮರ್ರಿ ಸಾಹೇಬ್ರ, ಇದಕ್ಕೇನ್ ಹೇಳ್ತೀರಿ? ಒಂದೇ ಹರಳಿದ್ಯೋ ಅಥವಾ ನವರತ್ನಗಳೇ ಇದೆಯೋ? ಶಿವ, ಅದೇ ಆ ಹುಡುಗಿ ಅಪ್ಪನ ಹೆಸರು. ಗಿರಿ ಯಾಕೆ ಹಿಂಗೆ ಚುಚ್ಚಿ ಕೊಳ್ತಾ ಇದೆಯಾ? ನೀವು ವಿಷಯನ ಮುಚ್ಚಿ ಇಟ್ರೆ ಅಲ್ಲ, ಅದಕ್ಕೆ ಅವ್ರು ಚುಚ್ಚಿ ಮಾತಾಡ್ತಿದ್ರು. ನೀವು ಸುಮ್ಮನೆ ಇರ್ರಿ ಕಾಶಿ ಅವ್ರೆ. ಆಯ್ತು ನೋಡಿ, ನನ್ನ ಮೇಲೆ ಬಂದಿರೋ ಈ ಆರೋಪನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ದಯವಿಟ್ಟು ನಂಗೆ ಸ್ವಲ್ಪ ಟೈಮ್ ಕೊಡಿ. ಸರಿ, ನಿನಗೆ ಟೈಮ್ ಕೊಡ್ತೀನಿ. ಅಲ್ಲಿವರೆಗೂ ಆ ಮಗುನಾಗ ಏನ್ ಮಾಡೋದು? ಏನಾದ್ರೂ ಮಾಡ್ಕೊಳ್ಳಿ ಬಿಡಿ ಮಾವಯ್ಯ, ನಮಗ್ಯಾಕೆ? ಅಯ್ಯೋ ಬೇಡ, ನಾವೇನೋ ನಿರ್ಧಾರ ತಕೊಂಡು ಆಮೇಲೆ ಆ ಮಗುಗ್ ತೊಂದರೆ ಹಾಕೋದು ಬೇಡ. ಆ ಮಗು ಅಪ್ಪ ಅಮ್ಮ ಯಾರಂದೇಳಿ ಗೊತ್ತಾಪುವರೆಗೂ ಆ ಮಗು ಈ ಮನೇಲಿ ಇರ್ಲಿ. ನೋಡ್ದಾಕ, ಈಗ ನಾನು ದೊಡ್ಡವನಾಗಿದ್ದೀನಿ, ನಂಗೂ ಶಕ್ತಿ ಬಂದಿದೆ. ನೋಡು, ತಂಗಿನ ಎಷ್ಟು ಬೇಗ ಉಯ್ಯಾಲೆ ಮೇಲೆ ಕುಡಿಸ್ಬಿಟ್ಟೆ. ನಾನೀಗ ಬರೀ ಸ್ಕಂದ ಅಲ್ಲ, ಕಂದ ಅಣ್ಣ ಅಲ್ವಾ ತಂಗಿ? ಹೌದು ಸ್ಕಂದ ಅಣ್ಣ. ಕಂದ ಅಣ್ಣ ಮತ್ತೆ
ಪ್ರಜ್ಞೆ ಅಕ್ಕ. ಸರಿ ಊಟ ಮಾಡು. ಅಕ್ಕ ನಂಗೆ ನೀನೇ ಊಟ ಮಾಡಿಸ್ತೀಯಾ ಪ್ಲೀಸ್? ನಾನು ಊಟ ಮಾಡಿಸ್ಬೇಕಾ? ಹೌದು ಅಕ್ಕ. ಎಲ್ಲಿ ಮಾಡು. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಕ್ಕ. ಸಾಕು. ಖಾರ ಆಗ್ತಿದ್ಯಾ? ನೀರ್ ಕೊಡ್ಲಾ? ಬೇಡ, ನಂಗೆ ಸ್ಕಂದ ಹಣ್ಣ ತಿನ್ಸ್ಬೇಕು. ನೋಡ್ದ ಅಕ್ಕ, ಇವಳಿಗೆ ನನ್ ಕಂಡ್ರೇನೆ ಜಾಸ್ತಿ ಇಷ್ಟ ಅಲ್ವಾ ತಂಗಿ? ನಂಗೆ ಇಬ್ರು ಕಂಡ್ರೇನೆ ತುಂಬಾ ಇಷ್ಟ. ನಂಗೂ ಅಷ್ಟೇ, ನೀನು ಇಷ್ಟ, ನಮ್ಮ ಅಕ್ಕನೂ ಇಷ್ಟ. ಕೊಡ್. ಅಬ್ಬಬ್ಬಬ್ಬ, ಏನಕ್ಕ ಇದು? ನಾವು ವಿಷಯ ತೀರ್ಮಾನ ಮಾಡಿ ಮುಗಿಸ್ಬೇಕು ಅಂತ ಅನ್ಕೊಂಡ್ರೆ ಇವರಿಬ್ರು ನೋಡು ನಮ್ಮ ಸಂಸಾರ ಆನಂದ ಸಾಗರ ಅನ್ನೋ ತರ ಊಟ ಮಾಡಿಸ್ತಾ ಇದ್ದಾರೆ. ಇವಾಗ ನಾನ್ ತಿನ್ಸ್ತೇನೆ. ಅಲ್ಲ, ನಮ್ಮ ಮಕ್ಳಕ್ಕೆ ಯಾರ್ದೋ ಮಗು ಊಟ ಮಾಡಿಸ್ಬೇಕು? ಇರು ಮಾಡ್ತೀನಿ. ಬೇಡ ಕಣ. ಅಕ್ಕ, ಬೇಡ ಅಂತ ಹೇಳೋದಕ್ಕೆ ಹೇಗೆ ನಿನಗೆ ಮನ್ಸು ಬರುತ್ತೆ? ನನಗೆ ರಕ್ತ ಕುದೀತಾ ಇದೆ. ನಿನ್ ಜೀವನನ ಹಾಳು ಮಾಡಕ್ಕಂತಾನೆ ಈ ಮಗು ಬಂದಿರೋದು. ನೀರ್ ಕುಡಿ. ಪಾಪ ಆ ಮಗುಗೇನು ಅನ್ಬೇಡ ಕಣೆ. ತಪ್ಪು ಮಾಡಿರೋದು ಆ ಮಗು ಅಲ್ಲ. ನೀನ್ ಹೇಳೋದು ನಿಜನೇ, ಯಾಕಂದ್ರೆ ತಪ್ಪು ಮಾಡಿರೋದು ನಿನ್ ಗಂಡ. ಬರೀ ಗಂಡ್ಮಕ್ಳು ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಗೌರಿ. ಒಂದು ಹೆಣ್ಣು ಒಪ್ಪಿಗೆ ಕೊಡದೆ ತಪ್ಪು ನಡೆಯಲ್ಲ. ಹಾಗಾದ್ರೆ ಉಗಿಬೇಕಾಗಿರೋದು ಈ ಮಗು ತಾಯಿಗೆ. ಎಂತ ಪಾಪಿನಕ್ಕ ಅವಳು. ಅವಳೆಲ್ಲ ಕೂತ್ಕೊಂಡು ಮಗು ನೀಲ್ ಕಳ್ಸಿದಾಳಲ್ಲ. ಅಣ್ಣ, ನಾನ್ ನಿಮ್ಮಿಬ್ರಿಗೂ ತಿನ್ಸ್ಲಾ? ಬೇಡ, ನೀನಿನ್ನೂ ಚಿಕ್ಕವಳು, ನಾವಿಬ್ರೆ ನಿನಗ್ ತಿನ್ನಿಸ್ತೀವಿ. ಅಣ್ಣ ಪ್ಲೀಸ್ ಅಣ್ಣ, ನಾನು ನಿಮ್ಮಿಬ್ರಿಗೂ ತಿನ್ಸ್ಬೇಕಂತ ಆಸೆ. ಅಕ್ಕ ಪ್ಲೀಸ್. ಅಯ್ಯೋ ಪುಟ, ಇದಕ್ಕೆ ಪ್ಲೀಸ್ ಅಂತ ಯಾಕೆ ಹೇಳ್ತೀಯಾ? ತಿನ್ಸು. ಅಬ್ಬಾ ಅಬ್ಬಾ ಅಬ್ಬಾ, ನೋಡೆ ಅಲ್ಲಿ ಹೊಡ ಹುಟ್ಟಿದೋ ತರ ತುತ್ತುನ ಹಂಚ್ಕೊಂಡು ತಿಂತಿದ್ದಾರೆ. ಎಷ್ಟೇ ಆದ್ರೂ ಒಂದೇ ರಕ್ತ ಅಲ್ವಾ ಅಕ್ಕ? ಹಿಂಗೆ ಆದ್ರೆ ನಿನ್ ಸಂಸಾರದ ಕತೆ ಅಷ್ಟೇ. ಬಿಡ್ತು ಗೌರಿ, ಹೇಳ್ಬೇಡ, ನನಗೆ ಭಯ ಆಗುತ್ತೆ. ಭಯ ಆಗ್ಬಾರ್ದು, ರಕ್ತ ಕುದಿಬೇಕು. ನೀನ್ ನೋಡಿದ್ರೆ ಭಯ ಆಗುತ್ತೆ ಅಂತ ಹೇಳ್ತಿದೀಯಲ್ಲ ಅಕ್ಕ. ಇದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಿನಗೆ ನಿನ್ ಮಕ್ಳ ಕೈಗೆ ಚಿಪ್ಪೆ ಗತಿ. ಅಕ್ಕ, ಯಾರನ್ನು ಕೇಳಿದ್ರು ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ನಾನು ಶಂಕರ್ಪುರದಲ್ಲಿರೋ ಗಲ್ಲಿ ಸುತ್ತಾಡ್ಬಿಟ್ಟೆ. ಒಬ್ರಿಗಾದ್ರೆ ಈ ಮಗು ಬಗ್ಗೆ ಮಾಹಿತಿ ಗೊತ್ತಿರೋದು ಬೇಡವೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.